ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ಜೂನ್ 25 ಮಂಗಳವಾರ ಕೊರಟಗೆರೆಯಲ್ಲಿ ಬಂದ್ ಕರೆ ನೀಡಲಾಗಿದೆ ಎಂದು ವೆಂಕಟಾಚಲಯ್ಯ ತಿಳಿಸಿದರು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಕಾಮಗಾರಿ ವಿರೋಧಿಸಿ ನಾಳೆ ಕೊರಟಗೆರೆಯಲ್ಲಿ ಸಂಘ ಸಂಸ್ಥೆ ಹೋರಾಟ ಸಮಿತಿಯಿಂದ ಸ್ವಯಂ ಪ್ರೇರಿತ ಬಂದ್ ಕರೆ ನೀಡಲಾಗಿದೆ. ಕೊರಟಗೆರೆ ಬಂದ್ಗೆ ಸಂಘ ಸಂಸ್ಥೆಗಳು ಸೇರಿದಂತೆ ವಿವಿಧ ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡುತ್ತಿದ್ದಾರೆ. ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಮಂಗಳವಾರ ನಡೆಯಲಿರುವ ಹೋರಾಟದಲ್ಲಿ ಪಾಲ್ಗೊಳ್ಳಲಿವೆ ಎಂದು ಕೊರಟಗೆರೆ ತಾಲೂಕಾ ಬಿಜೆಪಿ ಮಾಜಿ ಅಧ್ಯಕ್ಷ ಪವನ್ ಕುಮಾರ್ ತಿಳಿಸಿದರು. ಜೂನ್ 25ರಂದು ತುಮಕೂರು ಬಂದ್ ಅಂಗವಾಗಿ ಪಟ್ಟಣದ ಕೆಎಸ್ಆರ್ಟಿಸಿ ವೃತ್ತದಿಂದ ತಾಲೂಕಾ ಕಚೇರಿಯವರೆಗೆ ಶಾಂತಿಯುತ ಮೆರವಣಿಗೆಯೊಂದಿಗೆ ಸಾಗಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಸ್ಥಗಿತಗೊಳಿಸುವಂತೆ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಗುವುದು. ಬಂದ್ ಕರೆಗೆ ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ, ಆಟೋ ಚಾಲಕರ ಸಂಘ, ಚಿನ್ನ ಬೆಳ್ಳಿ ವ್ಯಾಪಾರಿಗಳ ಸಂಘವು ಬೆಂಬಲ ಸೂಚಿಸಿವೆ. ಜೊತೆಗೆ ಲಾರಿ ಚಾಲಕರ ಸಂಘ, ವಿವಿಧ ಕನ್ನಡ ಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಇನ್ನು ಈ ಹಿನ್ನೆಲೆಯಲ್ಲಿ ಬಂದ್ ಜಿಲ್ಲೆಯ ಬಹುತೇಕ ಎಲ್ಲಾ ತಾಲೂಕುಗಳ ರೈತರು ಸೇರಿದಂತೆ ಹಲವು ಸಂಘಟನೆಗಳು ಯಶಸ್ವಿಯಾಗುವ ನಿರೀಕ್ಷೆ ಇದೆ. ಅದೇ ರೀತಿ ನಮ್ಮ ತಾಲೂಕಿನ ಸಾರ್ವಜನಿಕರು ಎಲ್ಲಾ ಸಂಘಟನೆಗಳು ಬಂದ್ನಲ್ಲಿ ಭಾಗವಹಿಸಲಿದ್ದಾರೆ. ನಂತರ ನಮ್ಮ ಕೊರಟಗೆರೆ ತಾಲೂಕಿನ ತಹಸೀಲ್ದಾರ್ ಅವರ ಮುಖೇನ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ತಿಳಿಸಿದರು. ಈ ದಿವಸ ಬಹಳ ಉತ್ತಮವಾದಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಯಾಕೆಂದರೆ ನಾವು ಈಗಾಗಲೇ ಸುಮಾರು 20-25 ವರ್ಷಗಳಿಂದನೂ ನೀರಿನ ಬವಣೆ ಎಷ್ಟು ಅನುಭವಿಸ್ತಾ ಇದ್ದೀವಿ. ರೈತರಿಗೂ ಆಗಿರ್ಬೋದು, ಕುಡಿಯೋ ನೀರಿಗಾಗಿ ಈಗ 1500 ಅಡಿ ಹೋದರೂ ನೀರು ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಕೊರಟಗೆರೆ ತಾಲೂಕು ಪಾವಗಡ ಇಡೀ ತುಮಕೂರು ಜಿಲ್ಲೆನೇ ಹಾಗೆ ತೊಂದರೆ ಆಗಿ ಈ ಹಲ್ಲುಗಳು ಪ್ರಾಬ್ಲಮ್ಮು, ಆರೋಗ್ಯಕ್ಕೆ ದೊಡ್ಡ ಪ್ರಾಬ್ಲಮ್ ಆಗಿದೆ. ನೀರು ಕಲುಷಿತವಾದಂಥ ನೀರು ಬೋರ್ಗಳಲ್ಲಿ ಬಂದು ನಿಜವಾಗ ಕುಡಿಯೋ ನೀರಿಗೆ ತೊಂದರೆ ಆಗಿದೆ. ಇಂಥ ಸಂದರ್ಭದಲ್ಲಿ ನಮಗೆ ಕುಡಿಯೋ ನೀರಿಗೋಸ್ಕರ 2.5 TMC ಕೊರಟಗೆರೆ, ಮಧುಗಿರಿ, ಪಾವಗಡಕ್ಕೆ ಅಲಾಟ್ಮೆಂಟ್ ಆಗಿರೋದು ಹೇಮಾವತಿ ನೀರು. ಆ ನೀರು ಕೂಡ ನಮಗೆ ಈಗ ಎಕ್ಸ್‌ಪ್ರೆಸ್ ಚಾನಲ್ ಏನಾದರೂ ತಗೊಂಡೋಗಿದ್ದೆ ಆ ನೀರು ಕೂಡ ನಮಗೆ ಕುಡಿಯೋ ನೀರಿಗೂ ನಮಗೆ ತೊಂದರೆ ಆಗ್ತದೆ. ಇದಕ್ಕೋಸ್ಕರ ಈಗೇನು ತುಮಕೂರಿನಲ್ಲಿ ಬಂದು ಆಚರಿಸಬೇಕು ಅಂತ ಒಂದು ಕರೆ ನೀಡಿದ್ದಾರೆ. ಅದಕ್ಕೆ ಬೆಂಬಲವಾಗಿ ಕೊರಟಗೆರೆ ತಾಲೂಕಿನ ಎಲ್ಲ ಪ್ರಗತಿಪರ ರೈತರಿರ್ಬೋದು, ನಾಗರಿಕರಿರ್ಬೋದು, ಸಭ್ಯ ನಾಗರಿಕರಿರ್ಬೋದು, ಎಲ್ಲರೂ ಈ ಸಭೆಗೆ ಈ ಒಂದು ನಾಳೆ ಬಂದ್ಗೆ ಆಗಮಿಸಿ ಬಂದನ್ನು ಯಶಸ್ವಿ ಮಾಡಬೇಕು ಅಂತ ಕೇಳ್ಕೊಳ್ತಾ, ಬಂಧುಗಳೇ, ನಾವು ಈಗ ಆಲ್ರೆಡಿ ನಾವು ಒಂದು ಸರ್ತಿ ಗುಬ್ಬಿನಲ್ಲಿ ತಾಲೂಕಲ್ಲಿ ಒಂದು ದೊಡ್ಡ ಸ್ಟ್ರೈಕ್ ಮಾಡೋದು, ಕಾಲುವೆ ಮಾಡಬಾರ್ದು ಅಂತ. ಆನಂತರ ತುಮಕೂರು ಬಂದ್ ಮಾಡಿದ್ರು. ಆದರೂ ಸರ್ಕಾರ ಈಲಾಗಾಯಿತು, ಅದ್ರ ಬಗ್ಗೆ ಏನೂ ಕ್ರಮ ತಗೊಳ್ತಿಲ್ಲ. ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ಸ್ಟಾಕ್ ಮಾಡ್ತಾ ಇರೋದು ನೋಡಿದ್ರೆ ನಿಜವಾಗ್ಲೂ ಅದರ ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಗೊತ್ತಾಗ್ತಿಲ್ಲ. ಆದ್ದರಿಂದ ಇಡೀ ಜಿಲ್ಲೆ ಎಲ್ಲ ನಾಗರಿಕರು ಒಂದಾಗಿ ಈ ಒಂದು ಕರೆಗೆ ಹೋಗ್ಬಿಟ್ಟು ಕೊರಟಗೆರೆ ತಾಲೂಕಲ್ಲಿ ಕೂಡ ಬಂದು ಯಶಸ್ವಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ. ಕೊರಟಗೆರೆ ಒಂದು ಸಮಾನ ಮನಸ್ಥಿತಿಯ ಎಲ್ಲರೂ ಸೇರಿದ್ವಿ. ಇದು ಹೇಮಾವತಿ ನೀರಿನ ಒಂದು ಪಾಲು ಕೊರಟಗೆರೆ ಜನತೆಗೂ ಸೇರುತ್ತೆ. ಈ ಹೋರಾಟ ಆಗಲೇ 20 ವರ್ಷದಿಂದ ನಮ್ಮ ಕೊರಟಗೆರೆ ಈ ಭಾಗಕ್ಕೆ ನೀರು ಹರಿಸಬೇಕು ಅಂತ ಆಗಷ್ಟು ಜನ ಎಲ್ಲ ಸೇರಿ ಹೋರಾಟ ಮಾಡಿದ್ವಿ. ಅದ್ರ ಪ್ರತಿಫಲ ದೊರೆತಿತ್ತು. ಕುಡಿಯೋ ನೀರಿಗಾಗಲಿ ಪ್ರತಿಯೊಂದು ಇದಕ್ಕಾಗಲಿ ನಮ್ಗೆ ಅನುಕೂಲ ಆಗ್ತಾ ಇತ್ತು. ಈಗ ಕೆಲವರು ಅವ್ರವ್ರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ನಮಗೆ ಬರ್ತಾ ಇರ್ತಕ್ಕಂಥ ನೀರನ್ನ ಸ್ಪೀಡ್ ಕೆನಾಲ್ ಮೂಲಕ, ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ಅವರು ಬೇರೆ ಜಿಲ್ಲೆಗೆ ತೊಗೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು ಅಂತ ನಮ್ಮ ಜಿಲ್ಲಾ ನಾಯಕರೆಲ್ಲ ಹೋಗಿ 2-3 ಬಾರಿ ಪ್ರತಿಭಟನೆ ಮಾಡಿ ಹೋರಾಟ ಮಾಡೋದು ಕೂಡ ಅವರು ಯಾರು ಬರ್ತಾರೆ ಬರಲಿ ತಡೆಯೋದಕ್ಕೆ ಅನ್ನೋ ರೀತಿಯಲ್ಲಿ ಅವರು ಆ ಕೆಲಸ ಅಷ್ಟೊಂದು ಫಾಸ್ಟಾಗಿ ನಡೆದಿದೆ. ಹಾಗಾಗಿ ಈಗ ಕೊರಟಗೆರೆ, ಮಧುಗಿರಿ, ಪಾವಗಡ, ತುರುವೇಕೆರೆ, ಗುಬ್ಬಿ, ತುಮಕೂರು ಗ್ರಾಮಾಂತರ ಎಲ್ಲ ತಾಲೂಕುಗಳಲ್ಲೂ ಈ ನೀರು ಇಷ್ಟಕ್ಕೆ ಹೋರಾಟ ನಿಲ್ಲಿಸಬಾರ್ದು ಅಂತೇಳಿ ಆ ತಾಲೂಕುಗಳಲ್ಲಿ ಹೋರಾಟ ಮಾಡಿ ಬಂದ್ ಮಾಡಿ ಒಂದು ಮನವಿ ಪತ್ರವನ್ನು ತಹಸೀಲ್ದಾರ್ ಕೊಡುವಂಥದ್ದಿದೆ. ಇದನ್ನು ಸರ್ಕಾರಕ್ಕೆ ನಮ್ಮ ಕೂಗು ಮುಟ್ಟಿಸ್ಬೇಕು ಅಂತೇಳಿ ತಹಸೀಲ್ದಾರ್ ಮೂಲಕ ನಾವೆಲ್ಲ ಒಂದು ಮನವಿ ಪತ್ರ ಕೊಡೋರಿದ್ದೀವಿ. ಹಾಗಾಗಿ ನಾಳೆ ಈ ಪ್ರತಿಭಟನೆ ಬಂದ್ಗೆ ಎಲ್ಲರೂ ಸಹಕರಿಸಿ, ಪಕ್ಷಾತೀತವಾಗಿ ಎಲ್ಲರೂ ಸಹಕರಿಸ್ಬೇಕು. ಯಾಕಂದರೆ ಇಲ್ಲಾಂದರೆ ಇದು ಮರಣಶಾಸನ ಆಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಪೀಳಿಗೆಗೆ ಇದೇ ರೀತಿ ನಾವೆಲ್ಲ ನೆಗ್ಲೆಕ್ಟ್ ಮಾಡ್ಕೊಳ್ತಾ ಹೋದರೆ ಮುಂದಿನ ದಿನಗಳಲ್ಲಿ ನೀರೇ ಈಗ ಕೊರಟಗೆರೆ, ಮಧುಗಿರಿ, ಪಾವಗಡ ನೋಡಿದರೆ ಫ್ಲೋರೈಡು ಜಾಸ್ತಿ ಇದಾಗಿ
ಈಗೆಲ್ಲ ಭಾಳ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ನಮಗೆ ಕುಡಿಯೋ ನೀರಿಗಾದರೂ ಈಗೇನು ನಮ್ಗೆ ಬರ್ತಾ ಇದೆ ಅದನ್ನು ಹೋರಾಟ ಮಾಡದಿದ್ರೆ ನಾಳೆ ದಿನ ಅದು ಇಲ್ದಂಗೆ ಆಗುತ್ತೆ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕರಿಸಬೇಕು. ನಾಳೆ ಬಂದ್ಗಾಗಲಿ ಹೋರಾಟಕ್ಕಾಗಲಿ ಅಂತೇಳಿ ನಾನು ಎರಡು ಮಾತು ಎಲ್ಲ ಕಡೆ ಕೂಡ ಇವತ್ತು ಬಂದನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿ ಇವತ್ತು ನಾವು ಪೂರ್ವಭಾವಿಯಾಗಿ ಕೊರಟಗೆರೆಯಲ್ಲಿ ಸುಮಾರು ಹಲವಾರು ಸಂಘಟನೆಗಳು ಕೂಡ ಇಲ್ಲಿ ನಿರ್ವಹಿಸಿದ್ದಾರೆ. ನಮ್ಮ ಆಟೋ ಚಾಲಕರು, ವಾಹನ ಚಾಲಕರು ಹಾಗೂ ಜಗ್ಗೇಶ್ ಅಭಿಮಾನಿ ಸಂಘ, ಫ್ರೆಂಡ್ಸ್ ಗ್ರೂಪು, ಕನ್ನಡ ರಕ್ಷಣಾ ವೇದಿಕೆ, ಈ ಥರ ಹಲವಾರು ಸಂಘಟನೆಗಳು ಕೂಡ ನಮ್ಮ ಯಶಸ್ವಿ ನಾಳೆ ಬಂದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ತೀರ್ಮಾನಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸಿ ಎಲ್ಲರೂ ಹೊಂದಿಸ್ತಾ ನಾಳೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಮೊದಲ ಕೇಳ್ಕೊಂಡ ಈ ನೀರನ್ನ ನಮ್ಮ ಪಕ್ಕದ ಜಿಲ್ಲೆ ರಾಮನಗರಕ್ಕೆ ಅಕಸ್ಮಾತ್ ಅವ್ರು ತಗೊಂಡೋಗಿದ್ದೆ ಆದರೆ ನಮ್ಮ ತುಮಕೂರು ನಗರ, ನಮ್ಮ ಕೊರಟಗೆರೆ, ಈಗ ಕೊರಟಗೆರೆಗೂ ಆ ನೀರು ಏನು ಸಂಬಂಧ ಅಂದರೆ ನಾವು ಹೇಮಾವತಿ ನೀರನ್ನ ಭಾಗಸ್ಥರಾಗಿದ್ದೀವಿ. ನಮ್ಮ ತಾಲೂಕು ಮಧುಗಿರಿ ತಾಲೂಕು ಪಕ್ಕದ ಎಲ್ಲ ಒಂದು ನೀರಿನ ವ್ಯವಸ್ಥೆ ನಮಗೆ ಮೂಲ ಎಲ್ಲಿಂದ ಬರ್ತಾ ಇದೆ ಅಂದರೆ ಹೇಮಾವತಿ ಥ್ರೂ ತುಮಕೂರು ಬಂದು ಅಲ್ಲಿಂದನೇ ನಮಗೆಲ್ಲ ಲಭ್ಯ ಆಗ್ತಾ ಇರೋದು. ಇವತ್ತು ಏನನ್ನ ಈ ಕಾಮಗಾರಿ ಚಾಲನೆಗೊಂಡು ಅದಕ್ಕೇನ ಲಿಂಕ್ ಮಾಡಿದ್ದೆ ಆದರೆ ನಮ್ಮ ಭಾಗದ ನೀರು, ನಮಗೆ ಈ ಭಾಗದ ರೈತರು ಕುಡಿಯೋ ನೀರಿನ ವ್ಯವಸ್ಥೆ ಪ್ರತಿಯೊಂದಕ್ಕೂ ಧಕ್ಕೆ ಆಗುತ್ತೆ. ಆದುದರಿಂದ ಈ ಕಾಮಗಾರಿನ ಈ ಸರ್ಕಾರ ತಕ್ಷಣ ಕೈಬಿಟ್ಟು ಈ ತುಮಕೂರು ಜಿಲ್ಲೆಯ ಹಿತ ಕಾಪಾಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ನಾವು ಎಲ್ಲ ಮುಖಂಡರ ಪ್ರಕಾರ ಈ ಕಾಮಗಾರಿನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ನಾವು ಈ ಸುದ್ದಿಗೋಷ್ಠಿ ಮುಖಾಂತರ ಹಕ್ಕೊತ್ತಾಯಿಸ್ತಾ ಹಾಗೂ ಸಾಂಕೇತಿಕವಾಗಿ ನಮ್ಮ ಎಲ್ಲ ಪ್ರಮುಖರು ಸೇರಿ ನಾಳೆ ಪ್ರತಿಭಟನೆಯನ್ನ ಈ ಕೊರಟಗೆರೆ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಬಂದ್ಗೆ ಎಲ್ಲ ಜನ ಭಾಗವಹಿಸಿ ಈ ಬಂದನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತನೂ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ ನಿಮ್ಮದು ಜಾಲ ನಮ್ಮದು. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ.